ಎಲ್ರಿಗೂ ನಮಸ್ಕಾರ. ಇಂದ್ರಧನು ಅಸ್ಟ್ರೋ ಆ್ಯಂಡ್ ಲೈಫ್ ಕೇರ್ಗೆ ಸ್ವಾಗತ. ಹೈ ಬ್ಲಡ್ ಪ್ರೆಷರ್ ಅಥವಾ ಹೈ BP, ಇದನ್ನು ನಾವು ಕುಂಡಲಿಯ ಮುಖಾಂತರ ಹೇಗೆ ನೋಡೋದು, ಇದಕ್ಕೆ ಕಾರಕ ಗ್ರಹಗಳು ಯಾವುವು, ಅಲ್ಲದೆಯೇ ಹೈ ಬ್ಲಡ್ ಪ್ರೆಷರನ್ನು ನಾವು ಯಾವ ರೀತಿ ನಿವಾರಣೆ ಮಾಡ್ಕೋಬೋದು, ಅದನ್ನು ನಾರ್ಮಲ್ ಮಾಡ್ಕೋಬೋದು ಬ್ಲಡ್ ಪ್ರೆಷರನ್ನು, ಇದರ ಬಗ್ಗೆ ಇವತ್ತಿನ ದಿವಸ ನೋಡೋಣ. ಈ ಹೈ ಬ್ಲಡ್ ಪ್ರೆಷರ್ಗೆ ಕಾರಕ ಅಥವಾ ಬ್ಲಡ್ ಪ್ರೆಷರ್ ಅದು ಲೋ ಇರಲಿ ಹೈ ಇರಲಿ, ಅದಕ್ಕೆ ಕಾರಕ ಗ್ರಹಗಳು ಮುಖ್ಯವಾಗಿ ಸೂರ್ಯ ಮತ್ತು ಮಂಗಳ. ಸೂರ್ಯ ಒಂದು ಪ್ರೆಷರ್ಗೆ ಕಾರಕ, ಅದೇ ರೀತಿ ಮಂಗಳ ರಕ್ತಕ್ಕೆ ಕಾರಕ. ಈ ಎರಡೂ ಗ್ರಹಗಳು ಒಂದು ವೇಳೆ ಅಗ್ನಿ ತತ್ವದಲ್ಲಿ ಅತ್ಯಂತ ಬಲಾಢ್ಯವಾಗಿದ್ದು ನಕಾರಾತ್ಮಕ ಪ್ರಭಾವವನ್ನು ಬೀರ್ತಾ ಇದ್ದರೆ, ಅಥವಾ ಇವೆರಡೂ ಗ್ರಹಗಳು ಪರಸ್ಪರ ಯಾವುದಾದ್ರೂ ರೋಗ ತರುವಂತಹ ಮನೆಯಲ್ಲಿ ಅಥವಾ 12ನೇ ಮನೆಯಲ್ಲಿದ್ದು ನಕಾರಾತ್ಮಕವಾದಂಥ ಪ್ರಭಾವವನ್ನು ಬೀರ್ತಾ ಇದ್ದರೆ, ಅಥವಾ ಈ ಗ್ರಹಗಳು ತಾವು ಕುಳಿತಿರುವಂತಹ ನಕ್ಷತ್ರದಲ್ಲಿ ರೋಗಕಾರಕ ಸ್ಥಿತಿಯನ್ನು ಕೊಡ್ತಾ ಇದ್ದರೆ, ಅಂತಹ ಸಂದರ್ಭದಲ್ಲಿ ಏನಾಗುತ್ತೆ, ಈ ಒಂದು ಹೈ ಬ್ಲಡ್ ಪ್ರೆಷರ್ ಉಂಟಾಗುತ್ತೆ. ಕೆಲವೊಮ್ಮೆ ಆ ಒಂದು ಗ್ರಹಗಳ ಒಂದು ಪ್ರೆಷರ್ ಅಥವಾ ಅದರ ಬಲ ಕುಗ್ಗಿ ಅದು ಒಂದು ಸ್ವಲ್ಪ ದುರ್ಬಲ ಆಗಿದ್ದರೆ, ಅಥವಾ ಅದು ಯಾವುದಾದರೂ ನಕಾರಾತ್ಮಕ ಮನೆಗಳಿಗೆ ಸಂಬಂಧ ಹೊಂದಿದರೆ ಅಲ್ಲಿ ಲೋ ಬ್ಲಡ್ ಪ್ರೆಷರ್ ಕೂಡ ಬರುವಂಥ ಸಾಧ್ಯತೆ ಇರುತ್ತೆ. ಆದರೆ ಇವತ್ತಿನ ದಿವಸ ನಾವು ಹೈ ಬ್ಲಡ್ ಪ್ರೆಷರ್ ಬಗ್ಗೆ ನೋಡೋಣ. ಮುಖ್ಯವಾಗಿ ಸೂರ್ಯ ಮತ್ತು ಮಂಗಳನ ಭುಕ್ತಿ ಬಂದಾಗ, ಅಥವಾ ಅದರ ದಶಾ ಬಂದಾಗ, ಅಥವಾ ಕೆಲವೊಮ್ಮೆ ಅಂತರ್ಭುಕ್ತಿ ಬಂದಾಗ ಅದು ಏನಾದರೂ ನಕಾರಾತ್ಮಕ ಪ್ರಭಾವವನ್ನು ಬೀರ್ತಾ ಇದ್ದರೆ, ಅಲ್ಲಿ ಸ್ವಲ್ಪ ಕ್ರೂರವಾದಂಥ ಸ್ಥಿತಿಯಲ್ಲಿದ್ದರೆ ಹೈ ಬ್ಲಡ್ ಪ್ರೆಷರನ್ನು ಅಥವಾ ಅನಾರೋಗ್ಯಕರ ಸ್ಥಿತಿಯಲ್ಲಿದ್ದರೆ ಈ ಒಂದು ಹೈ ಬ್ಲಡ್ ಪ್ರೆಷರನ್ನು ತರುತ್ತೆ. ಕೆಲವೊಮ್ಮೆ ಅದು ಟ್ರಾನ್ಸಿಟಲ್ಲಿನೂ ಸಂಭವಿಸ್ಬೋದು, ಅಥವಾ ಕೆಲವೊಂದು ಸಾರಿ ಏನಾಗುತ್ತೆ ಅಂತಂದರೆ ಕ್ರೂರ ಗ್ರಹಗಳ ದೃಷ್ಟಿಯಿಂದನೂ ಅದು ಏನಾಗ್ಬೋದು, ಈ ರೀತಿ ರೋಗಕಾರಕ ಸ್ಥಿತಿಯನ್ನು ತರ್ಬೋದು. ಅಥವಾ 12ನೇ ಮನೆ ಜೊತೆಯಲ್ಲಿದ್ದರೆ ಕೆಲವೊಮ್ಮೆ ಅಡ್ಮಿಟ್ ಆಗ್ತಕ್ಕಂತಹ ಪರಿಸ್ಥಿತಿ ಇರುತ್ತೆ. ಹಾಗಾದರೆ ಈ ಹೈ ಬ್ಲಡ್ ಪ್ರೆಷರನ್ನು ನಿವಾರಣೆ ಮಾಡಿಕೊಳ್ಳೋದು ಹೇಗೆ? ಅದಕ್ಕೆ ಮೊದಲನೇದಾಗಿ ಕುಂಡಲಿಯನ್ನು ವಿಶ್ಲೇಷಿಸಿ. ಈಗ ಜನರಲ್ ಆಗಿ ಹೀಗಿದ್ದರೆ ಸೂರ್ಯ ಮಂಗಳ ಹೀಗಿದ್ದರೆ ಬರುತ್ತೆ ಅಂತ ಹೇಳುತ್ತೆ. ಆದರೆ ವೈಯಕ್ತಿಕವಾದಂಥ ಕುಂಡಲಿಯನ್ನು ವಿಶ್ಲೇಷಿಸಿದಾಗ ನಾವು ಇನ್ನೂ ಒಂದು ನಿಖರವಾಗಿ ನಾವು ಹೇಳ್ಬೋದು, ಈ ರೀತಿ ಯಾವಾಗ ಬರುತ್ತೆ, ಏನಾಗುತ್ತೆ, ಮತ್ತು ಇದು ಯಾವ ಸ್ಥಿತಿಯಲ್ಲಿದೆ, ಅದರ ಬಗ್ಗೆ ಎಲ್ಲ ಒಂದು ಡಿಟೇಲ್ ಆಗಿ ಹೇಳ್ಬೋದು. ಇಲ್ಲಿ ಈಗ ಜನರಲ್ ಆಗಿ ಕಾರಕ ಗ್ರಹಗಳು ಹೇಗೆ ಪ್ರಭಾವವನ್ನು ಬೀರ್ತಾ ಇದ್ದರೆ ಹೇಗಾಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸಲಾಗಿದೆ. ಇನ್ನು ಸೂರ್ಯ ಮತ್ತು ಮಂಗಳನ ಇಲ್ಲಿ ರೆಮಿಡಿಯನ್ನು ಮಾಡ್ಕೊಳ್ತಕ್ಕಂಥದ್ದು ತುಂಬ ಉತ್ತಮ. ಸೂರ್ಯ ಮತ್ತು ಮಂಗಳನ ಗ್ರಹಕ್ಕೆ ಸಂಬಂಧಪಟ್ಟಂತಹ ರೆಮಿಡಿ ಯಾವ ಥರ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಹಲವಾರು ವಿಡಿಯೋಗಳನ್ನು ಅಪ್ಲೋಡ್ ಮಾಡಲಾಗಿದೆ. ತಾವು ಅದನ್ನು ಇಂದ್ರಧನು ಅಸ್ಟ್ರೋ ಆ್ಯಂಡ್ ಲೈಫ್ ಕೇರ್ ಚಾನಲ್ದಲ್ಲಿ ವೀಕ್ಷಿಸ್ಬೋದು. ತಾವು ಸರ್ಚ್ ಕೊಟ್ಟರೆ ಅದು ಬರುತ್ತೆ. ಆಗ ತಾವು ಅಲ್ಲಿ ನೋಡಿದಾಗ ತಮಗೆ ಕಂಪ್ಲೀಟಾಗಿ ಡಿಟೇಲಾಗಿ ಹೇಗೆ ಯಾವ ಥರ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಸಿಗತ್ತೆ. ಇನ್ನು ನನಗೆ ಅದ್ರ ಬಗ್ಗೆ ಹೆಚ್ಚಿನದಾಗಿ ಗೊತ್ತಾಗಲ್ಲ ಅಂತಂದರೆ, ಅಥವಾ ಈಗ ಈ ಕ್ಷಣಕ್ಕೆ ನನ್ನ BP ಹೈ ಇದೆ, ಅದನ್ನು ನಾನು ನಾರ್ಮಲ್ ಮಾಡ್ಕೋಬೇಕು ಅಂತಂದರೆ ಅದಕ್ಕೆ ಅಕ್ಯುಪ್ರೆಷರಲ್ಲಿ ಒಂದು ಒಳ್ಳೆಯ ಚಿಕಿತ್ಸೆ ಇದೆ. ಇದು ಯಾವುದೇ ರೀತಿಯ ಅಡ್ಡ ಪರಿಣಾಮ ಇರಲ್ಲ, ಮತ್ತು ಸುಲಭವಾಗಿ ಯಾರು ಬೇಕಾದರೂ ಇದನ್ನು ತಮ್ಮ ಮನೆಗಳಲ್ಲಿಯೇ ಮಾಡ್ಕೊಳ್ಬೋದು. ಇದಕ್ಕೆ ಜಾಸ್ತಿ ಖರ್ಚು ಸಹ ಆಗಲ್ಲ, ಮತ್ತು ಪರಿಣಾಮಕಾರಿಯಾದಂತಹ ಚಿಕಿತ್ಸೆ ಕೂಡ ಹೌದು. ಹಾಗಾದರೆ ಇದನ್ನು ಯಾವ ರೀತಿ ಮಾಡ್ಕೋಬೋದು ಅನ್ನೋದನ್ನು ನೋಡೋಣ. ಇಲ್ಲಿ ಇದಕ್ಕೆ ಒಂದು ಪೇಪರ್ ಟೇಪ್ ಮತ್ತು ಮ್ಯಾಗ್ನೆಟ್ ತಮ್ಮ ಹತ್ರ ಅವೈಲೇಬಲ್ ಇದ್ದರೆ ತಾವು ತೊಗೋಬೋದು. ಇಲ್ಲ ಅಂತಂದರೆ ತಮಗೆ ಇದು ಅಮೆಜಾನ್ ಮತ್ತು ಫ್ಲಿಪ್ಕಾರ್ಟ್ಗಳಲ್ಲಿ ಲಭ್ಯ ಇರುತ್ತೆ. ಈ ಥರ ಒಂದು ಪೇಪರ್ ಟೇಪ್ ಮತ್ತು ಮ್ಯಾಗ್ನೆಟ್. ಇಲ್ಲಿ ಪೇಪರ್ ಟೇಪ್ ಯಾವ ಥರ, ಇದು ವೈಟ್ ಮತ್ತು ಒಂದು ಕಡೆಗೆ ಎಲ್ಲೋ ಇರುತ್ತೆ. ಇದನ್ನು ಏನು ಮಾಡಬೇಕು ಅಂತಂದರೆ, ನಾವು ಈ ವೈಟ್ ಕಲರನ್ನು
ನಮ್ಮ ಸ್ಕಿನ್ನಿಗೆ ಟಚ್ ಆಗೋ ಥರ ಈ ಪೇಪರ್ ಟಿಪ್ಗೆ ಅಂಟಿಸ್ಕೋಬೇಕು. ಅಂದರೆ ಯೆಲ್ಲೋ ಕಲರ್ ಈ ಥರ ಪೇಪರ್ ಟಿಪ್ಗೆ ಅಂಟಿರುತ್ತೆ, ಈ ಥರ ವೈಟ್ ಕಲರ್ ವಿಸಿಬಲ್ ಇರುತ್ತೆ. ಅದನ್ನು ಈ ವೈಟ್ ಕಲರ್ ಏನು ನಮಗೆ ಕಾಣಿಸ್ತಾ ಇದೆ ಈ ಥರ, ಇದು ಸ್ಕಿನ್ಗೆ ಟಚ್ ಆಗುತ್ತೆ. ಇಲ್ಲಿ ನಾವು ಇದನ್ನು ಹೇಗೆ ಅಪ್ಲೈ ಮಾಡ್ಕೋಬೇಕು ಅನ್ನೋದು, ಇದಕ್ಕೋಸ್ಕರ ತಮಗೆ ಈ ರೀತಿ ಪೇಪರ್ ಟೇಪ್ ಮತ್ತು ಮ್ಯಾಗ್ನೆಟು, ಅದರಲ್ಲಂತೂ ಈ ಮ್ಯಾಗ್ನೆಟು ಪೇಪರ್ ಟೇಪು ನಿಮಗೆ ಮೆಡಿಕಲ್ ಶಾಪಲ್ಲಿ ಸಿಗುತ್ತೆ. ನಮಗೆ ಈ ಥರ ಮ್ಯಾಗ್ನೆಟನ್ನು ತರಿಸ್ಕೊಳ್ಳೋದಕ್ಕೆ ಅಮೆಜಾನ್ ಫ್ಲಿಪ್ಕಾರ್ಟಿಂದ ಲೇಟ್ ಆಗುತ್ತೆ ಅಂತಂದರೆ ತಾವು ಅಂಥ ಸಂದರ್ಭದಲ್ಲಿ ಈ ಥರ ಮೆಂತೆ ಒಂದು ಕಾಳನ್ನು ಬಳಸ್ಬೋದು. ಈ ಥರ ಮ್ಯಾಗ್ನೆಟ್ ಆದರೆ ತಾವು ರೀಯೂಸ್ ಮಾಡ್ಬೋದು. ಇದನ್ನಾದರೆ ತಮಗೆ BP ನಾರ್ಮಲ್ ಬರೋವರೆಗೂ ಈ ಒಂದು ಮೆಂತೆ ಕಾಳನ್ನು ಒಂದು ರಾತ್ರಿ ತಾವು ಅಪ್ಲೈ ಮಾಡ್ಬೋದು. ಯಾಕೆಂದರೆ ಇದು 6 to 8 hours ಇರಬೇಕಾಗತ್ತೆ. ರಾತ್ರಿ ಹಚ್ಚಿ ಬೆಳಗ್ಗೆ ತೆಗಿಬೇಕು. ಈ ಒಂದು ಮೆಂತೆ ಕಾಳನ್ನು ತಾವು ಹಚ್ತೀರ, ಮರುದಿವಸ ಬೆಳಗ್ಗೆ ಪೇಪರ್ ಟೇಪ್ ಮತ್ತು ಮ್ಯಾಗ್ನೆಟನ್ನು ತೆಗೆದು ಬಿಡ್ತೀರ. ಅಂದರೆ ಅದೇ ರೀತಿ ಈ ಒಂದು ಮೆಂತೆಯನ್ನು ಕೂಡ ತೆಗೆದು ಬಿಡ್ತೀರ. ಆದರೆ ಈ ಒಂದು ಮ್ಯಾಗ್ನೆಟ್ ಏನು ಅಂತಂದರೆ ತಾವು ರೀಯೂಸ್ ಮಾಡ್ಬೋದು. ಆದರೆ ಈ ಮೆಂತೆಯನ್ನು ರೀಯೂಸ್ ಮಾಡೋ ಹಾಗಿಲ್ಲ, ಮರುದಿವಸ ಬೇರೆ ಮೆಂತೆಯನ್ನು ಅಂಟಿಸ್ಕೊಳ್ಬೇಕು. ಅಥವಾ ತಮ್ಮ ಹತ್ರ ಇದು ಸಾಧ್ಯವಾಗ್ತಿಲ್ಲ ಅಂತಂದರೆ ತಾವು ಈ ಥರ ಯೆಲ್ಲೋ ಕಲರ್ ಒಂದು ಏನು ಮಾಡ್ಕೋಬೋದು, ಸ್ಕೆಚ್ ಪೆನ್ನನ್ನು ಯೂಸ್ ಮಾಡ್ಬೋದು. ಹಾಗಾದರೆ ಇದನ್ನು ಯಾವ ಥರ ಯೂಸ್ ಮಾಡೋದು ಅನ್ನೋದ್ರ ಬಗ್ಗೆ ಈಗ ನೋಡೋಣ. ಇಲ್ಲಿ ತಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಏನಂತಂದರೆ, ಇಲ್ಲಿ ಇದನ್ನು ತಮಗೆ ಅಪ್ಲೈ ಮಾಡಿ ತೋರಿಸುತ್ತೆ ಯಾವ ಥರ ಮಾಡ್ಕೋಬೇಕು ಅಂತ. ಈ ಥರ ತಮ್ಮ ಎಡಗೈ ಹೆಬ್ಬೆರಳು ಎಲ್ಲಿ ಮಾರ್ಕ್ ಮಾಡಿದೆ, ಇಲ್ಲಿ ಸ್ವಲ್ಪ ನಾನು ಬ್ಲೂ ಕಲರಲ್ಲಿ ಮಾರ್ಕ್ ಮಾಡಿದ್ದೇನೆ, ತಾವಿದಕ್ಕೆ ಯೆಲ್ಲೋ ಕಲರನ್ನು ಹಚ್ಚಬೇಕು. ಇಲ್ಲಿ ಈ ಥರ ಈ ಒಂದು ಯೆಲ್ಲೋ ಕಲರ್ನ ಈ ಥರ ಡಾಟ್ ರೂಪದಲ್ಲಿ ಹಚ್ಚಬೇಕು. ಇಲ್ಲಿ ಮತ್ತು ಇದು ಕೂಡ ಇಲ್ಲಿ ಡಾಟ್ ರೂಪದಲ್ಲಿ ಹಚ್ಚಬೇಕು. ಅಥವಾ ತಮಗೆ ಇಲ್ಲ ನಾನು ಮ್ಯಾಗ್ನೆಟ್ ಯೂಸ್ ಮಾಡ್ತೀನಿ ಅಂತಂದರೆ ಈ ಥರ ಕಲರ್ ಹಚ್ಚಬೇಕಾಗಿಲ್ಲ. ತಾವು ಯಾವುದೇ ಕಲರನ್ನು ಅಪ್ಲೈ ಮಾಡಬೇಡಿ, ಡೈರೆಕ್ಟ್ ಈ ಮ್ಯಾಗ್ನೆಟನ್ನು ವೈಟ್ ಕಲರ್ ಸ್ಕಿನ್ನಿಗೆ ಟಚ್ ಆಗೋ ಥರ ಈ ಥರ ಅಂಟಿಸಿ. ಎಡಗೈಗೂ ಅಂಟಿಸ್ಬೇಕು, ಹಾಗೇ ಅದೇ ರೀತಿ ಈ ಥರ ಬಲಗೈಗೂ ಅಂಟಿಸ್ಬೇಕು. ಈ ಥರ ಕಲರು ಮ್ಯಾಗ್ನೆಟು ಬೇಡ ಅಂತಂದಾಗ ಮೇತಿ ಅಂಟಿಸ್ಬೋದು. ಇದನ್ನು ಅಂಟಿಸುವಾಗ ತಾವಿಲ್ಲಿ ಕಲರನ್ನು ಅಂದರೆ ಯೆಲ್ಲೋ ಕಲರನ್ನು ಅಂಟಿಸೋದು ಬೇಕಾಗಿಲ್ಲ. ತಾವು ಈ ಥರ ಒಂದು ಮೆಂತೆಯನ್ನು ಈ ಒಂದು ಜಾಗಕ್ಕೆ ಎಲ್ಲಿ ಒಂದು ಮಾರ್ಕ್ ಮಾಡಲಾಗಿದೆ ಆ ಜಾಗದಲ್ಲಿ ಅಂಟಿಸ್ಬೋದು. ಅದೇ ರೀತಿ ಬಲಗೈಗೂ ಸಹಿತ ಒಂದು ಮೆಂತೆಯನ್ನು ಅಂಟಿಸ್ಬೋದು. ರಾತ್ರಿ ಅಂಟಿಸಿ ಬೆಳಗ್ಗೆ ತೆಗೆದುಬಿಡಿ. ಮೆಂತೆಯನ್ನು ಮತ್ತೆ ಉಪಯೋಗಿಸೋ ಹಾಗಿಲ್ಲ, ಅದರ ಮ್ಯಾಗ್ನೆಟನ್ನು ಮತ್ತೆ ಉಪಯೋಗಿಸ್ಬೋದು. ತಾವು ಈ ಥರ ತಾವು ಮಾಡ್ತಾ ಬಂದಲ್ಲಿ ಆಗಲೇ ಒಂದಿನಕ್ಕೆ ಅದರ ವ್ಯತ್ಯಾಸ ಗೊತ್ತಾಗುತ್ತೆ. ಮತ್ತು ತಮ್ಮ ಒಂದು BP ನಾರ್ಮಲ್ ಬರುತ್ತೆ. ನಾರ್ಮಲ್ ಬಂದ ತಕ್ಷಣ ತಾವು ಇದನ್ನು ಅಪ್ಲೈ ಮಾಡೋದನ್ನು ನಿಲ್ಲಿಸ್ಬೋದು. ಅದಕ್ಕೆ ಇಲ್ಲಿ ಮೆಂತಿ ಅಥವಾ ಈ ಒಂದು ಮ್ಯಾಗ್ನೆಟ್ ಅಥವಾ ಈ ಒಂದು ಕಲರ್ ಯೆಲ್ಲೋ ಕಲರ್ ಏನು ತೋರಿಸಿದೆ ಇದರಲ್ಲಿ ತಾವು 3ರಲ್ಲಿ ಯಾವುದಾದ್ರೂ ಒಂದನ್ನು ಅಪ್ಲೈ ಮಾಡ್ಕೋಬೋದು. ಮುಂದಿನ ಸಂಚಿಕೆಯಲ್ಲಿ ನಾವು ಮತ್ತಷ್ಟು ವಿಷಯಗಳೊಂದಿಗೆ ಹಾಜರಾಗೋಣ. ಅಲ್ಲಿವರೆಗೆ ಶುಭ ಮಸ್ತು. ಧನ್ಯವಾದಗಳು.